ಹೆವಿ ಮಳೆ ಬಂತು. ಫುಲ್ ಟ್ಯಾಂಕ್ ಮಾಡಿ. ಬೆಂಗಳೂರು ಯಶವಂತಪುರದಿಂದ ತುಮಕೂರು ತನಕನೂ ಬಂದ್ ಮಾಡಿಟ್ಟಿದ್ದಾರೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಇದು ನಂದು ಮೊದಲನೇ ಲಾಂಗ್ ರೈಡ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಬನ್ನಿ ಆನ್ ದ ವೇ ಹೋಗ್ತಾ ಮಾತಾಡೋಣ. ಸೊ ಎಕ್ಸ್ಪಲ್ ಸ್ಟೂಡೆಂಟ್ ತೊಗೊಂಡು ಹತ್ತತ್ರ 2 months ಆಗ್ತಾ ಬಂತು. 1.5 ತಿಂಗಳಾಯಿತು. ಅಂತ ಲಾಂಗ್ ಟ್ರಿಪ್ ಏನು ಹೋಗಿಲ್ಲ. ಸೊ ಇಲ್ಲ ಬೆಂಗಳೂರು ನಿಯರ್ ಬೈ ಚಿಂತಾಮಣಿಗೆ ಹೋಗಿದ್ದು ಫಸ್ಟ್ ಲಾಂಗ್, ಅಂದರೆ ಸ್ವಲ್ಪ ದೂರ. ಅದು ಬಿಟ್ಟರೆ ಎಲ್ಲೂ ಹೋಗಿಲ್ಲ. ಸೊ ಇದು ಫಸ್ಟ್ ಲಾಂಗ್ ಟ್ರಿಪ್ ರೋಡ್ವೇ. ಬನ್ನಿ ನೋಡುವ. ನೈಟ್ ಸರಿಯಾಗಿ ಮಳೆ ಬಂದಿದೆ, ಫುಲ್ ಕೂಲ್ ಇದೆ. ಸೊ ನೋಡುವ. ಹೈವೇ ಸಿಕ್ಕರೆ ಕಂಫರ್ಟೇಬಲ್ ಆಗಿ 80s 90s ಅಲ್ಲಿ ಹೋಗ್ಬೋದು. ಸ್ವಲ್ಪ ತುಮಕೂರು ದಾಟೋ ತನೂ ಸ್ವಲ್ಪ ಕಷ್ಟನೇ. ಇವತ್ತೇನಿಲ್ಲ, ಊರಿಗೆ ಹೋಗಿ ಊರಿಂದ ನಾಳೆ ಉಂಟು ಕ್ಲೌಡಿ ವೆದರ್ ಇದ್ದಾಗ ಬೈಕ್ ರೈಡ್ ಮಾಡೋದೇ ಒಂಥರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನಂಗಂತೂ ತುಂಬಾ ಇಷ್ಟ ಈ ತರ ಹೋಗೋದು. ಆಮೇಲೆ ಇನ್ನೊಂದು ವಿಚಾರ, ನಾವು 1.5 ವರ್ಷದ ಕೆಳಗೆ ಒಂದು ಟ್ರಕ್ಕಿಂಗ್ ಹೋಗಿದ್ವಿ, ಕುದುರೆಮುಖ ಟ್ರಕ್. 500 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಮೊದಲು 300 ರೂಪಾಯಿ ಇತ್ತು ನಾವು ಹೋದಾಗ. ಅದಕ್ಕಿಂತ ಇನ್ನ ಕಡಿಮೆ ಇತ್ತು, 100-150 ಇತ್ತು ಅನ್ಸುತ್ತೆ. 575 600 ರೂಪಾಯಿ ಆಗಿದೆ ಜಸ್ಟ್ ಒಂದ್ ಟ್ರಕ್ ಪರ್ ಪರ್ಸನ್. ಮತ್ತೆ ಗೈಡ್ ಸಪರೇಟ್ 1000 ರೂಪಾಯಿ ಕೊಡ್ಬೇಕು. ಬುಕ್ ಮಾಡ್ಕೊಂಡು ಹೋಗ್ಬೇಕು, 500-1000 ರೂಪಾಯಿ ಕೊಟ್ಟೆ ಹೋಗ್ಬೇಕು. ಅದೊಂದು ತುಂಬಾ ಬೇಜಾರಿನ ವಿಷಯ. ಅಲ್ಲ ರೀ, ನಮ್ಮ ರಾಜ್ಯದಲ್ಲಿ ನಾವು ಹೋಗಕ್ಕೆ ಅಷ್ಟೊಂದು ದುಡ್ಡು ಕೊಡ್ಬೇಕಂದ್ರೆ ಇವರಿಗೆ ಇನ್ನೆಲ್ಲ ಹೋಗೋದು ಹೇಳಿ ನಾವು? ಇಷ್ಟೊಂದು ಚಾರ್ಜ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಸ್ಟೇಟ್ ಅವರು ಏನ್ ಹೇಳೋದು? ಸಿಗ್ನಲ್ ಆದ ತಕ್ಷಣ ಲೆಫ್ಟಿಗೆ ಭಾರತ್ ಪೆಟ್ರೋಲಿಯಂ ಇದೆ, ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ನುಗ್ತಾ ಇರೋದೆ. ಇನ್ನೇನ್ ಮಾಡೋದು? ನಿಮ್ಗೆ ಗೊತ್ತಿರ್ಬೋದು ಗೊರಗುಂಟೆಪಾಳ್ಯದ ಬಗ್ಗೆ, ನಾವಿನ್ನೇನು ಹೇಳಲೇಬೇಕಾಗಿಲ್ಲ. ಏನೋ ಸ್ವಲ್ಪ ಬೆಳಗ್ಗೆ ಬೇಗ ಹೋಗ್ತಾ ಇದೀವಲ್ಲ, ಹಾಗಾಗಿ ಸ್ವಲ್ಪ ಫ್ರೀ ಇದೆ. ಬನ್ನಿ ಬನ್ನಿ ಹೋಗುವ. ಫುಲ್ ಟ್ಯಾಂಕ್ ಮಾಡಿ. ಹೈವೇ ಅಂತೂ ಹೈವೇ ಎಂಟ್ರ್ ಆದೆ. ಸಖತ್ ಸ್ವಲ್ಪ ಫಾಗ್ ಎಲ್ಲ ಇದೆ, ಫಾಗಿ ತುಂಬಾ ಕೂಲ್ ಇದೆ. ಮಳೆ ಬಂದ್ರೆ ಕಷ್ಟ. ನೈಟ್ ಎಲ್ಲ ಮಳೆ ಬಂದಿದೆ ಫುಲ್. ಒಂದ 1 ಗಂಟೆ ಸುಮಾರು ಹೆವಿ ಮಳೆ ಬಂತು. ತುಮಕೂರು ಆದ್ಮೇಲೆ ಹೋಗ್ಬೋದು ಆರಾಮಾಗಿ ಕ್ರೂಸ್ ಮಾಡ್ಕೊಂಡು. ತುಂಬಾ ಬೈಕರ್ಸ್ ಇಲ್ಲೆಲ್ಲ ಬರ್ತಾರೆ, ಕೆಲವೊಬ್ರು ರೈಡ್ ಮಾಡ್ತಾರೆ. ಬಟ್ ಇಲ್ಲಿ ಸ್ಪೋರ್ಟ್ಸ್ ಸೆಗ್ಮೆಂಟ್ ಗಾಡಿಗಳನ್ನ ರೈಡ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅಷ್ಟು ಫ್ರೀ ಇರಲ್ಲ. ಈ ಹೈವೇ ಬಂದು ತುಂಬಾ ಡೆನ್ಸ್ ಇರುತ್ತೆ. ಅಪ್ ಟು ತುಮಕೂರು ತನೂ ಡೆನ್ಸ್ ಇರುತ್ತೆ ಈ ಹೈವೇ. ಸೊ ಹಾಗಾಗಿ ಈ ಹೈವೇನ ಪ್ರಿಫರ್ ಮಾಡಲ್ಲ ಯಾರು. ನಮ್ಮ ಹೊಸ ಎಕ್ಸ್ಪಲ್ ಸ್ಟೂಡೆಂಟ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಹೈವೇ ಮಿಷಿನ್ ಅಲ್ಲ ಆದ್ರೂ ಒಂಥರ ಹೈವೇ ಮಿಷಿನ್ ತರಾನೇ ಫೀಲ್ ಕೊಡುತ್ತೆ ನಿಮ್ಗೆ. ಹೌದು, ಆರಾಮಾಗಿ ಹೋಗ್ಬೋದು. ಅಪ್ ಟು ನಾನು ರೈಡ್ ಮಾಡೋದನ್ನ ಗೊತ್ತಾಗಿರ್ಲಿಲ್ಲ ಹೇಗೋ ಏನು ಅಂತ. ಸ್ವಲ್ಪ ಪಿಲಿಯನ್ ಕುತ್ಕೊಂಡವ್ರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ ಜಾಸ್ತಿ ಡಿಸ್ಟೆನ್ಸ್. ಅದು ಬಿಟ್ರೆ ಸೊ ಒಬ್ರೇ ರೈಡ್ ಮಾಡಕ್ಕೆಲ್ಲ ತುಂಬಾ ಆರಾಮಾಗಿ ಮಾಡ್ಬೋದು. ಏನ್ ಮೇಡಮ್? ಫುಲ್ ಜಾಮ್ ಆಗಿದೆ ಮೇಡಮ್, ಅದಕ್ಕೆ ಫುಲ್ ಜಾಮ್ ಆಗಿದೆ. ಎಷ್ಟು ಎಲ್ಲಿ ಪಾಸ್ ಆಗ್ತಿದೆ? ಹೋಗ್ತೀವಿ ಬಿಡಿ ಮೇಡಮ್. ಇದೇನು ಗವರ್ನರ್ ಪಾಸ್ ಆಗ್ತಿದಾರಂತೆ, ಇಡೀ ಹೈವೇನೆ ಬಂದ್ ಮಾಡಿದ್ದಾರೆ. ಏನಿದು ಅರ್ಥನೇ ಆಗ್ತಾ ಇಲ್ಲ ನನ್ಗಂತೂ. ಇಡೀ ಹೈವೇ ಬೆಂಗಳೂರಿಂದ ತುಮಕೂರು ತನ ಫುಲ್ ಹೈವೇ ಬಂದ್ ಮಾಡಿದ್ದಾರೆ. ಹೆಂಗ್ ಹೋಗ್ಬೇಕಂತ ನನ್ಗಂತೂ ಅರ್ಥ ಆಗ್ತಿದೆ.
ಸರ್ ಅಲ್ಲಿ ರೋಡ್ ಬ್ಲಾಕ್ ಆಗಿದೆ, ಆ ಕಡೆ ಮುಂದೆ ನಿಲ್ಸ್ತೀನಿ. ಎಷ್ಟೊತ್ತು ಸರ್? ಟ್ರ್ಯಾಕ್ಟರ್ ಮುಂದೆ ನಿಲ್ಸ್ತೀನಿ. ಕಿಲೋಮೀಟರ್ ರೋಡ್ ಬ್ಲಾಕ್ ಮಾಡಿದಿರಲ್ಲ ಅಂತ ಕೇಳ್ತಾ ಇರೋದು ಅಷ್ಟೇ. ಅಂತೂ ಆ ಗವರ್ನರ್ ಅಂತೂ ಪಾಸ್ ಆಗಿ ಇವಾಗ ಹೈವೇ ಸ್ಟಾರ್ಟ್ ಮಾಡಿದೀವಿ. ಹೈವೇ ಹತ್ತಿ ಆರಾಮಾಗಿ ಹೋಗ್ತಾ ಇದ್ದೀನಿ. ಬೆಂಗಳೂರು ಯಶವಂತಪುರದಿಂದ ತುಮಕೂರು ತನಕನು ಬಂದ್ ಮಾಡಿಟ್ಟಿದ್ದಾರೆ. ಅವ್ರು ನಮ್ ಸೇವಕರ, ನಾವ್ ಅವ್ರ ಸೇವಕರ ಅಂತ. ಅಲ್ಲ, ಆ ಕಾನ್ವೆ ಬಂದ್ರೆ ಇದೀ ಹೈವೇ ಬಂದ್ ಮಾಡೋದಾದ್ರೆ ಇದೆಂತ ಪ್ರೋಟೋಕಾಲ್ ಅಂತ ನಂಗಂತೂ ಗೊತ್ತಾಗ್ತಿಲ್ಲ. 20 ನಿಮಿಷ ಕಾಯೋ ಅಂತ ಹೇಳ್ತಾರೆ ಪೊಲೀಸ್ನವರು. ಇನ್ನೇನ್ ಮಾಡೋದು? ಆಲ್ರೆಡಿ ಇನ್ನೇನು ನಮ್ಮ ಊರ ಹತ್ರ ಬರ್ತಾ ಇದ್ದೀವಿ. ಸೊ ಈ ರೈಡ್ ಬಂದು 250 ಕಿಲೋಮೀಟರ್ ಆಯಿತು. ಸೊ ಆಲ್ಮೋಸ್ಟ್ ಇನ್ನು ಒಂದು 20-25 ಕಿಲೋಮೀಟರ್ ಹೋದ್ರೆ ಈ ರೈಡ್ ಕಂಪ್ಲೀಟ್ ಆಗುತ್ತೆ. ಸೊ ಈ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಂತ ನಾನು ಮತ್ತೆ ಹೇಳ್ತೀನಿ ನಿಮಗೆ. ಟೈಮ್ ಆಗಿರೋದ್ರಿಂದ ನಾನು ಫುಲ್ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಹೈವೇನಲ್ಲಿ. ಸೊ ಗವರ್ನರ್ ಬರೋದ್ರಿಂದ ಬೆಂಗಳೂರಿಂದ ಫುಲ್ ಹೈವೇ ಬ್ಲಾಕ್ ಮಾಡಿದ್ರು. ಸೊ ಹಾಗಾಗಿ ಇನ್ ಸೆಂಟ್ರಲ್ಲಿ ನಾನು ತಿಂಡಿ ತಿಂದು 9 ಗಂಟೆಗೆ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂ 2 ಅವರ್ಸ್, 2.5 ಅವರ್ಸ್, ಆಲ್ಮೋಸ್ಟ್ 3 ಅವರ್ಸ್ ಕಂಟಿನ್ಯೂ ರೈಡ್ ಮಾಡಿದೆ. ಸೊ ಇಲ್ಲಿ ನನ್ನ ಹೈವೇ ಎಕ್ಸಿಟ್ ಆದ್ಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಇದೊಂದು ಅಪ್ಡೇಟ್ ಕೊಡ್ಬೇಕಾಗಿತ್ತು ನಿಮ್ಗೆ, ಹಾಗಾಗಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇದೇ ತರ ವಿಡಿಯೋಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲೂ ವಿಡಿಯೋ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಟಾಟಾ, ಬಾಯ್.